ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ಸಾಬುದಾನಿಯಲ್ಲಿ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಉಪವಾಸಕ್ಕೂ ತಿನ್ಬೋದು, ಬ್ರೇಕ್ಫಾಸ್ಟ್ ಆಗಿನೂ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಾಬುದಾನಿಯಲ್ಲಿ ಹಪ್ಪಳ ಮಾಡಿರ್ತೀವಿ, ಪಾಯಸ ಮಾಡಿರ್ತೀವಿ, ವಡೆ ಮಾಡಿರ್ತೀವಿ. ಇದೊಂದು ಡಿಫ್ರೆಂಟಾದ ತಿಂಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಬೌಲಷ್ಟು ಸಾಬುದಾನಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಸಾಬುದಾನಿ ತೊಗೊಂಡ್ರೆ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ, ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬೇಯಿಸಬೇಕು, ಅಂದರೆ ಪರೋಟ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಬೇಯಿಸಬಾರ್ದು. ಒಂದು 5ರಿಂದ 6 ವಿಷಲ್ ಬರೋವರೆಗೂ ಚೆನ್ನಾಗಿ ಇದನ್ನು ಕೂಗಿಸ್ಕೊಂಡು ಸಾಫ್ಟಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ. ಈಗ ಸಾಬುದಾನಿ ಹುರಿತಾ ಇದ್ದೀನಿ ನೋಡಿ. ಇದು ಸಣ್ಣ ಉರಿಯಲ್ಲಿಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಸಾಬುದಾನಿನ ಫ್ರೈ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಅರಳ್ದಂಗೆ ಕಾಣಿಸುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ. ಈಗ ತಣ್ಣಗಾಗಿದೆ. ಇದೀಗ ಮಿಕ್ಸಿನಲ್ಲಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮೊಸರು ಜೊತೆಗೆ ತಿನ್ಬೋದು, ಉಪ್ಪಿನಕಾಯಿ ಜೊತೆಗೆ ತಿನ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ಹಸಿಮೆಣ್ಸಿಕಾಯಿನೂ ಶುಂಠಿ ಎರಡನ್ನೂ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಕಟರಲ್ಲಿ. ಈಗ ನಾನು ಒಂದು ಬೌಲ್ಗೆ ನಾನು ಪೌಡ್ರ್ ಮಾಡಿಟ್ಕೊಂಡಿರೋ ಸಾಬುದಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಶುಂಠಿನೂ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಡ್ರೈಯಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಉಪವಾಸಕ್ಕೆ ಮಾಡ್ಕೊಳ್ಳೋರಾದರೆ ಸೇಂದುಲಾನಿ ಉಪ್ಪು ಅಂತ ಸಿಗುತ್ತೆ, ಆ ಉಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು. ಹಸಿಮೆಣ್ಸಿಕಾಯಿ ಇಟ್ಟು ಸ್ಕಿಪ್ ಮಾಡ್ಕೊಂಬಿಟ್ಟು ಮಾಡ್ಬೋದು ನೋಡಿ. ಆಲೂಗಡ್ಡೆನ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೆಂದರೆ ಅದರಲ್ಲೇ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಂದ್ರೂ ಕೂಡ ನೀರು ಹಾಕೋಬಹುದು. ಸ್ವಲ್ಪ ನೀರು ಇಂಗುತ್ತೆ ಅದು. ಸೊ ಒಂದು 10 ನಿಮಿಷ ನಾವು ಕಲಸಿಟ್ಬಿಡ್ತೀವಿ, ನೀರು ಇಂಗುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೊಬೇಕು ನೋಡಿ. ಈಗ ಕಲಿಸಿದ್ದೀನಿ. ತೀರಾ ಗಟ್ಟಿನೂ ಕಲಿಸ್ಬಾರ್ದು, ತೀರಾ ತೆಳುವಾಗೂ ಕಲಿಸ್ಕೋಬಾರ್ದು. ಮೀಡಿಯಮಾಗಿ ನಾವು ಚಪಾತಿಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಂಡ್ರೆ ಸಾಕು ನೋಡಿ. ನಾನು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ನೋಡಿ. ಈಗ ಒಂದು 10 ನಿಮಿಷ ಆಯಿತು. ಸ್ವಲ್ಪ ದಪ್ಪನೇ ತೊಗೊಳ್ಳಿ, ದಪ್ಪನೇ ಚೆನ್ನಾಗಿರುತ್ತೆ. ತೀರಾ ತೆಳುವಾಗೇನು ಅಷ್ಟು ಚೆನ್ನಾಗಿರಲ್ಲ. ದಪ್ಪ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ತೆಳುವಾಗಿ ಮಾಡ್ಕೊಳ್ಳೋದಾದರೆ. ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡ್ಕೋತೀವಲ್ಲ, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಕಟ್ಟಾಗುತ್ತೆ. ನಿಮಗೆ ರೌಂಡ್ ಶೇಪಲ್ಲಿ ಬೇಕಂದರೆ ಯಾವುದಾದ್ರೂ ಒಂದು ಪ್ಲೇಟೋ ಅಥವಾ ಡಬ್ಬಿ ಮುಚ್ಚಳನೋ ಇಲ್ಲ ಕಟರಲ್ಲೇ ಈ ಥರ ಎಡ್ಜಲ್ಲಿರೋದನ್ನು ಕಟ್ ಮಾಡಿ ತೆಗೆದ್ರೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ನೋಡಿ. ಈಗ ರೆಡಿ ಆಯಿತು. ಸ್ವಲ್ಪ ತವೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ದಿನ ಏನು ತಿಂಡಿ ಮಾಡೋದಪ್ಪ ಅನ್ನೋರಿಗೆ ಇದೊಂದು ಡಿಫ್ರೆಂಟ್ ಆದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬಹುದು ನೋಡಿ. 2 ಸೈಡು ಚೆನ್ನಾಗಿ ಬೇಯಿಸಿದ್ರೆ ತುಂಬ ಸಾಫ್ಟ್ ಆದ ತುಂಬ ರುಚಿಕರವಾದ ಸಾಬುದಾನಿ ಪರೋಟ ರೆಡಿ ಆಗುತ್ತೆ. ಮೊಸರು ಜೊತೆಗೆ ಇದ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೊಸರಿಲ್ಲ ಅಂದರೂ ಕೂಡ ನೀವು ಯಾವುದಾದ್ರೂ ಗ್ರೇವಿ ಜೊತೆ ಕೂಡ ತಿನ್ಬೋದು ನೋಡಿ. ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಮಾಡೋದು ಕೂಡ ಸುಲಭ ಇದೆ. ಇದು ಪೂರ್ತಿಯಾಗಿ ವಿಡಿಯೋ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.